ಬೆಳಗಿನ ಬೆಳಕು ಅರಣ್ಯಕಾಂಡ 15ನೇ ಅಧ್ಯಾಯ. ಹೊಸ ಸೃಷ್ಟಿಯ ಬಲಿ ಭಾಗ 4. ನಿನ್ನೆ ನಾವು ಗೋಧಿ ಹಿಟ್ಟಿನ ಬಗ್ಗೆ ಅಧ್ಯಯನ ಮಾಡಿದ್ದೆವು. ಅದು ನಮ್ಮ ಸ್ವಭಾವ ಅಥವಾ ಚರಿತ್ರೆಯನ್ನು ಸೂಚಿಸುತ್ತದೆ. ಇಂದು ನಾವು ಪವಿತ್ರಾತ್ಮನನ್ನು ಸೂಚಿಸುವ ಆಲಿವ್ ಎಣ್ಣೆಗೆ ಮತ್ತು ಪಾನದ ಅರ್ಪಣೆಯಾಗಿ ಒಯ್ದು ಕೊಡಲ್ಪಡುವ ಹಾಗೂ ನಮ್ಮ ಭಕ್ತಿ ಸಮರ್ಪಣೆಯನ್ನು ಸೂಚಿಸುವ ದ್ರಾಕ್ಷರಸಕ್ಕೆ ಬರುತ್ತೇವೆ. ಇಂದಿನಂತೆ ನಾವು ಪ್ರತಿಯೊಂದರ ಬಗ್ಗೆಯೂ ಪ್ರಾಯೋಗಿಕ ಪ್ರಶ್ನೆಯನ್ನು ಕೇಳೋಣ. ಈ ಅರ್ಪಣೆಯನ್ನು ನಾವು ದೇವರಿಗೆ ವಾಸ್ತವವಾಗಿ ಹೇಗೆ ನೀಡುತ್ತೇವೆ? ನಾವು ಎಣ್ಣೆಯಿಂದ ಪ್ರಾರಂಭಿಸೋಣ. ಮೊದಲನೆಯದಾಗಿ, ನಾವು ಕೇವಲ ಸ್ಪರ್ಶಿಸಲ್ಪಡುವುದಕ್ಕೆ ಮಾತ್ರವಲ್ಲ, ಸಂಪೂರ್ಣವಾಗಿ ಆವರಿಸಲ್ಪಡಲು ಅಂದರೆ ಬರಿದಾಗಲೂ ನಮ್ಮನ್ನು ನಾವೇ ಒಪ್ಪಿಸಿಕೊಡುತ್ತೇವೆ. ಎಣ್ಣೆಯನ್ನು ಹಿಟ್ಟಿನೊಂದಿಗೆ ಬೆರೆಸಲಾಗಿತ್ತು ಎಂಬುದನ್ನು ಗಮನಿಸಿ. ಅದನ್ನು ಮೇಲೆ ಲಘುವಾಗಿ ಚಿಮುಕಿಸಿರಲಿಲ್ಲ, ಅದು ಪೂರ್ತಿಯಾಗಿ ಒಳಗೆ ಹಿಡಿದಿತ್ತು. ಹೊಸ ಸೃಷ್ಟಿಯು ದೇವರ ಆತ್ಮನು ತನ್ನ ಇಡೀ ಸ್ವಭಾವದೊಳಗೆ ಕೆಲಸ ಮಾಡಲು ಅನುಮತಿಸಬೇಕೇ ಹೊರತು ಒಳಗಿನ ಜೀವನವು ಬದಲಾಗದೆ ಒಣಗಿರುವಾಗ ಹೊರಗಿನಿಂದ ಮಾತ್ರ ಒದಿಸಿದ ಲೇಪನದಂತಿರಬಾರದು ಎಂಬುದನ್ನು ಇದು ನಮಗೆ ಬೋಧಿಸುತ್ತದೆ. ಒಳಗಿನ ಜೀವನವು ಒಣಗಿ ಸ್ಪರ್ಶಿಸಲ್ಪಡದೆ ಉಳಿದಿರುವಾಗ ಹೊರಭಾಗದಲ್ಲಿ ಆತ್ಮನ ಸ್ವಲ್ಪ ಸ್ಪರ್ಶವನ್ನು ಹೊಂದಿರುವುದು ಸಾಧ್ಯ. ಆದರೆ ಯೆಹೋವನು ಪ್ರತಿಯೊಂದು ಭಾಗವೂ ಆತ್ಮನಿಂದ ಆವರಿಸಲ್ಪಡುವಂತೆ ಮತ್ತು ಅದರಿಂದ ಮೃದುವಾಗುವಂತೆ ಎಣ್ಣೆಯು ಹಿಟ್ಟಿನಲ್ಲಿ ಸಂಪೂರ್ಣವಾಗಿ ಬೆರೆಯಬೇಕೆಂದು ಬಯಸುತ್ತಾನೆ. ಎರಡನೆಯದಾಗಿ, ಒಂದೇ ಬಾರಿಯ ಭೂತಕಾಲದ ಘಟನೆಗಳಲ್ಲ, ನಿರಂತರವಾಗಿ ತುಂಬಲ್ಪಡುವ ಅನುಭವಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಂದು ಅರ್ಪಣೆಗೂ ಎಣ್ಣೆಯನ್ನು ಹೊಸದಾಗಿ ಹಳೆದು ತರಬೇಕಾಯಿತು. ಅದೇ ರೀತಿಯಲ್ಲಿ ಪೌಲನು ಪವಿತ್ರಾತ್ಮನಿಂದ ತುಂಬಿಸಿಕೊಳ್ಳಿರಿ ಎಂದು ಹೇಳಿದಾಗ ಎಫೆಸದವರಿಗೆ 5ನೇ ಅಧ್ಯಾಯ 18ರಲ್ಲಿ ಅವನು ಅದನ್ನು ನಿರಂತರವಾಗಿ ನಡೆಯುವ ವಿಷಯವೆಂದು ಅರ್ಥೈಸುತ್ತಾನೆಯೇ ಹೊರತು ಜ್ಞಾನಸ್ಥಾನದಲ್ಲಿ ಸಮಯದಲ್ಲಿ ಒಮ್ಮೆ ನಡೆದು ಮತ್ತೆಂದು ಅಗತ್ಯವಿಲ್ಲದ ವಿಷಯವೊಂದಲ್ಲ. ಪ್ರತಿ ಬಾರಿಯೂ ಹೊಸ ಎಣ್ಣೆಯನ್ನು ತಂದಂತೆ ಆತ್ಮನ ತುಂಬಲ್ಪಡುವಿಕೆಯು ನಾವು ಮತ್ತೆ ಮತ್ತೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ನೆನ್ನೆಯ ತುಂಬುವಿಕೆಯು ಇಂದಿನ ಅಗತ್ಯಕ್ಕೆ ಸಾಲುವುದಿಲ್ಲ. ಮೂರನೆಯದಾಗಿ, ನಮ್ಮ ಗ್ರಹಿಕೆ ಆಳವಾಗುತ್ತಿದ್ದಂತೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆಯನ್ನು ನೀಡುತ್ತೇವೆ. ಹಿಟ್ಟಿನಂತೆಯೇ ಎಣ್ಣೆಯು ಕುರಿಮರಿಗೆ ಹಿನ್ ಅಳತೆಯ 4ನೇ ಒಂದಂಶದಿಂದ ಟಗರಿಗೆ 3ನೇ ಒಂದಂಶಕ್ಕೆ ಮತ್ತು ಗೂಳಿಗೆ ಅರ್ಧ ಹಿನ್ಗೆ ಏರಿತು. ಕ್ರಿಸ್ತನ ಕುರಿಮರಿಯ ಮಟ್ಟದ ನೋಟವು ಸಣ್ಣ ಪ್ರಮಾಣವನ್ನು ತಂದಿತು, ಗೂಳಿಯ ಮಟ್ಟದ ನೋಟವು ಹೆಚ್ಚಿನ ಪ್ರಮಾಣವನ್ನು ತಂದಿತು. ಇದರರ್ಥ ಕ್ರಿಸ್ತನ ತ್ಯಾಗದ ಬಗ್ಗೆ ನಮ್ಮ ಗ್ರಹಿಕೆ ಹೆಚ್ಚಾದಂತೆ ನಮ್ಮ ಜೀವನದಲ್ಲಿ ಆತ್ಮನ ಸಕ್ರಿಯ ಉಪಸ್ಥಿತಿಯು ಕಣ್ಣಿಗೆ ಕಾಣಿಸುವಂತೆ ಹೆಚ್ಚಾಗಬೇಕು. ಕ್ರಿಸ್ತನು ಮಾಡಿದ್ದನ್ನು ನಾವು ಎಷ್ಟು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೇವೋ ಆತ್ಮನ ಕೆಲಸವು ಮಾಡಲು ಅಷ್ಟು ಹೆಚ್ಚಿನ ಅವಕಾಶವನ್ನು ನಾವು ನೀಡುತ್ತೇವೆ ಮತ್ತು ನಾವು ಜೀವಿಸುವ ರೀತಿಯಲ್ಲಿ ಆತನ ಉಪಸ್ಥಿತಿಯು ಅಷ್ಟೇ ಹೆಚ್ಚಾಗಿ ಕಾಣಿಸಿಕೊಳ್ಳಬೇಕು. ನಾಲ್ಕನೆಯದಾಗಿ, ಎಣ್ಣೆಯು ಆಯಾ ಕಾಲದಲ್ಲಿ ತನ್ನ ನಿರ್ದಿಷ್ಟ ಫಲವನ್ನು ನೀಡಲು ನಾವು ಅವಕಾಶ ಮಾಡಿಕೊಡುತ್ತೇವೆ. ಸತ್ಯವೇದದಲ್ಲಿ ಎಣ್ಣೆಯು ಅನೇಕ ವಿಷಯಗಳೊಂದಿಗೆ ಸಂಪರ್ಕ ಹೊಂದಿದೆ. ಸಂತೋಷ, ಗುಣಪಡಿಸುವಿಕೆ ಮತ್ತು ಗ್ರಹಿಕೆಯ ಬೆಳಕಿನೊಂದಿಗೆ. ನಮ್ಮ ಬೆಳವಣಿಗೆಯ ನಿರ್ದಿಷ್ಟ ಹಂತದಲ್ಲಿ ಆತ್ಮನು ನಮ್ಮಲ್ಲಿ ಏನೇನು ಉಂಟು ಮಾಡುತ್ತಿದ್ದನೋ ಆ ಕೆಲಸಕ್ಕೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ನಾವು ಅದನ್ನು ಪ್ರತಿರೋಧಿಸುವ ಬದಲು ಅಥವಾ ನಮಗೆ ಅನುಕೂಲಕರವಾಗುವುದಕ್ಕೆ ಮಾತ್ರ ಸೀಮಿತಗೊಳಿಸುವ ಬದಲು ಅಂದರೆ ಆತ್ಮದ ಕ್ರಿಯೆಗೆ ನಶಿಸುತ್ತೇವೆ. ಪವಿತ್ರಾತ್ಮನು ನಮ್ಮಲ್ಲಿ ಸಂತೋಷವನ್ನು ಉಂಟು ಮಾಡುವ ಸಮಯಗಳಿವೆ, ಆತನು ವಾಸಿ ಮಾಡುವ ಸಮಯಗಳಿವೆ ಮತ್ತು ಆತನು ವಾಕ್ಯದ ಮೇಲೆ ಹೊಸ ಬೆಳಕನ್ನು ನೀಡುವ ಸಮಯಗಳಿವೆ ಮತ್ತು ಪ್ರತಿಯೊಂದು ಸಮಯದಲ್ಲಿಯೂ ಆತನು ಮಾಡುತ್ತಿರುವ ಕ್ರಿಯೆಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಮತ್ತು 5ನೇದಾಗಿ, ನಾವು ಮಿಶ್ರಣದಿಂದ ಯಾವುದನ್ನು ಹಿಡಿದಿಟ್ಟುಕೊಳ್ಳದ ರೀತಿಯಲ್ಲಿ ನಮ್ಮನ್ನು ನೀಡುತ್ತೇವೆ. ಪಾತ್ರೆಯಲ್ಲಿ ಉಳಿಯುವ ಎಣ್ಣೆಯು ಹಿಟ್ಟಿಗೆ ಯಾವುದನ್ನು ಮಾಡಲಾರದು. ಅದು ಅಲ್ಲಿಯೇ ಇರಬಹುದು, ಅದನ್ನು ಗುರುತಿಸಬಹುದು, ಆದರೆ ಅದನ್ನು ಹಿಟ್ಟಿಗೆ ಸುರಿಯದಿದ್ದರೆ ಅದು ಯಾವುದನ್ನು ಬದಲಾಯಿಸುವುದಿಲ್ಲ.
ಅದೇ ರೀತಿಯಲ್ಲಿ ನೂತನ ಸೃಷ್ಟಿಯು ಕೇವಲ ಮನಸ್ಸಿನಲ್ಲಿ ಆತನನ್ನು ಒಪ್ಪಿಸಿಕೊಳ್ಳುತ್ತಾ ದೈನಂದಿನ ಜೀವನವನ್ನು ಬದಲಾಯಿಸದೆ ಮುಂದುವರಿಸಲು ಬದಲು ದೈನಂದಿನ ನಿರ್ಧಾರಗಳಲ್ಲಿ ಪವಿತ್ರಾತ್ಮನು ಕೆಲಸ ಮಾಡಲು ನಿಜವಾಗಿಯೂ ಬಿಡಬೇಕು. ಎಣ್ಣೆಯು ಪಾತ್ರೆಯನ್ನು ಬಿಟ್ಟು ಹಿಟ್ಟನ್ನು ಸೇರಬೇಕು. ಇಲ್ಲದಿದ್ದರೆ ಬಲಿಪೀಠದಲ್ಲಿ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಈಗ ನಾವು ಪಾನೀಯ ನೈವೇದ್ಯವಾದ ದ್ರಾಕ್ಷಾರಸದ ಬಳಿಗೆ ಬರೋಣ. ಇದನ್ನು ಯೆಹೋವನ ಮುಂದೆ ಸಂಪೂರ್ಣವಾಗಿ ಸುರಿಸಲಾಗುತ್ತಿತ್ತು ಮತ್ತು ಇದು ನಮ್ಮ ಭಕ್ತಿ, ಅಂದರೆ ಆತನಿಗಾಗಿ ಸುರಿಸಲ್ಪಡುವ ನಮ್ಮ ಜೀವನವನ್ನೇ ಸೂಚಿಸುತ್ತದೆ. ಇಲ್ಲಿಯೂ ಸಹ ನಾವು ಇದನ್ನು ನೀಡುವ 5 ಮಾರ್ಗಗಳಿವೆ. ಮೊದಲನೆಯದಾಗಿ, ನಮಗೆ ಏನಾದರೂ ಮರಳಿ ಸಿಗುತ್ತದೆ ಎಂಬ ನಿರೀಕ್ಷೆ ಇಲ್ಲದೆ ನಾವು ಅದನ್ನು ನೀಡುತ್ತೇವೆ. ಯಾಜಕರು ತಿನ್ನಲು ಒಂದು ಭಾಗವನ್ನು ಪಡೆಯುತ್ತಿದ್ದ ಧಾನ್ಯ ನೈವೇದ್ಯಕ್ಕಿಂತ ಭಿನ್ನವಾಗಿ ಪಾನೀಯ ನೈವೇದ್ಯದಲ್ಲಿ ಯಾವುದೇ ಭಾಗವು ಉಳಿತಿರಲಿಲ್ಲ. ಅದನ್ನು ಸರಳವಾಗಿ ಸುರಿಯಲಾಗುತ್ತಿತ್ತು ಮತ್ತು ಯಾವುದು ಮರಳಿ ಬರುತ್ತಿರಲಿಲ್ಲ. ಮತ್ತು ಯೆಹೋವನಿಗೆ ನಮ್ಮ ಸಮರ್ಪಣೆಯಲ್ಲಿ ಕೆಲವು ವಿಷಯಗಳು ನಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಅಥವಾ ಪೋಷಣೆಗಾಗಿ ಅಲ್ಲ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ಅದನ್ನು ಸರಳವಾಗಿ ಆತನಿಗಾಗಿ ಸುರಿಸಲಾಗುತ್ತದೆ. ನಾವು ಏನನ್ನಾದರೂ ಮರಳಿ ಪಡೆಯಲು ಅದನ್ನು ನೀಡುವುದಿಲ್ಲ. ಆತನು ಯೋಗ್ಯನಾಗಿರುವ ಕಾರಣಕ್ಕಾಗಿ ನಾವು ನೀಡುತ್ತೇವೆ ಮತ್ತು ನಾವು ಯಾವುದೇ ಪ್ರತಿಫಲವನ್ನು ಕೇಳುವುದಿಲ್ಲ. ಎರಡನೆಯದಾಗಿ, ಪೌಲನು ನೀಡಿದ ರೀತಿಯಲ್ಲಿ ನಾವು ಅದನ್ನು ನೀಡುತ್ತೇವೆ. ಪೌಲನು ಈ ಪಾನೀಯ ನೈವೇದ್ಯದ ಭಾಷೆಯನ್ನೇ ತೆಗೆದುಕೊಂಡು ತನ್ನ ಸ್ವಂತ ಜೀವನವನ್ನು ವಿವರಿಸಲು ಬಳಸಿದನು. ಆತನು ಹೀಗೆ ಬರೆದನು, ಆದರೆ ದೇವರಿಗೆ ಅರ್ಪಿಸುವ ಪಾನೀಯ ನೈವೇದ್ಯದಂತೆ ನನ್ನ ಜೀವವೇ ಸುರಿಸಲ್ಪಟ್ಟರೂ ನಾನು ಸಂತೋಷಪಡುತ್ತೇನೆ. ಫಿಲಿಪಿಯರಿಗೆ 2ನೇ ಅಧ್ಯಾಯ 17ರಲ್ಲಿ. ಮತ್ತು ಮತ್ತೆ ತನ್ನ ಅಂತ್ಯದ ಸಮೀಪದಲ್ಲಿ, ನನ್ನ ವಿಷಯದಲ್ಲಾದರೆ ನನ್ನ ಜೀವನವು ಈಗಾಗಲೇ ದೇವರಿಗೆ ನೈವೇದ್ಯವಾಗಿ ಸುರಿಸಲ್ಪಟ್ಟಿದೆ. 2 ತಿಮೋಥೆಯನಿಗೆ 4ನೇ ಅಧ್ಯಾಯ 6ನೇ ವಚನ ಎಂದು ಹೇಳಿದ್ದಾನೆ. ಆದುದರಿಂದ ನಮ್ಮ ಸಮರ್ಪಣೆಯು ಕೇವಲ ಒಂದು ಕಾಲ್ಪನಿಕ ಆಲೋಚನೆಯಾಗಿರದೆ ನೈಜ ಮತ್ತು ವೈಯಕ್ತಿಕವಾಗಿರಬೇಕು. ಪೌಲನಂತೆ ನಮ್ಮಲ್ಲಿ ಪ್ರತಿಯೊಬ್ಬರೂ ನಾನು ಈಗ ಅರ್ಪಿಸಲ್ಪಡಲು ಸಿದ್ಧನಾಗಿದ್ದೇನೆ ಎಂದು ಹೇಳಲು ಸಾಧ್ಯವಾಗಬೇಕು. ಮೂರನೆಯದಾಗಿ, ನಾವು ಅದನ್ನು ಬಲವಂತವಾಗಿ ಅಲ್ಲ, ಸಂತೋಷದಿಂದ ನೀಡುತ್ತೇವೆ. ಪವಿತ್ರ ಗ್ರಂಥದಲ್ಲಿ ದ್ರಾಕ್ಷಾರಸವು ಹೃದಯವನ್ನು ಸಂತೋಷಪಡುವ ವಸ್ತುವಾಗಿದೆ. ಏಕೆಂದರೆ ಕೀರ್ತನೆಗಾರನು ಯೆಹೋವನು ಮನುಷ್ಯನ ಹೃದಯವನ್ನು ಸಂತೋಷಪಡಿಸುವುದಕ್ಕೆ ದ್ರಾಕ್ಷಾರಸವನ್ನು ನೀಡುತ್ತಾನೆ ಎಂದು ಹೇಳುತ್ತಾನೆ. ಕೀರ್ತನೆ 104 15ನೇ ವಚನ. ಆದುದರಿಂದ ನಮ್ಮನ್ನು ಸುರಿದುಕೊಳ್ಳುವುದು ಭಾರವಾದ ಮತ್ತು ಇಷ್ಟವಿಲ್ಲದ ಕರ್ತವ್ಯವಾಗಿರದೆ ಸಂತೋಷದಿಂದ ಕೂಡಿರಬೇಕು. ಪೌಲನು ತನ್ನನ್ನು ಸುರಿದುಕೊಳ್ಳುವ ಬಗ್ಗೆ ಮಾತನಾಡಿದಾಗಲೂ ನೀವೆಲ್ಲರೂ ಆ ಸಂತೋಷದಲ್ಲಿ ಪಾಲುಗಾರರಾಗಬೇಕೆಂದು ನಾನು ಬಯಸುತ್ತೇನೆ ಎಂದು ಸೇರಿಸಿದನು. ಫಿಲಿಪಿಯರಿಗೆ 2ನೇ ಅಧ್ಯಾಯ 17ರಲ್ಲಿ. ಸುರಿಸಲ್ಪಟ್ಟ ಜೀವನವು ಸಂತೋಷದ ಜೀವನವೇ ಹೊರತು ಕಹಿ ಜೀವನವಲ್ಲ. 4ನೇದಾಗಿ, ತ್ಯಾಗದ ಬಗ್ಗೆ ನಮ್ಮ ದೃಷ್ಟಿ ಬೆಳೆದಂತೆಲ್ಲ ನಾವು ದ್ರಾಕ್ಷಾರಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತೇವೆ. ಕ್ರಿಸ್ತನ ಬಲಿಯ ಸಣ್ಣ ದೃಷ್ಟಿಯು ನಮ್ಮಲ್ಲಿ ಸಣ್ಣ ಮತ್ತು ಜಾಗರೂಕತೆಯ ಸಮರ್ಪಣೆಯನ್ನು ಉಂಟು ಮಾಡುತ್ತದೆ. ಅದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಎಚ್ಚರಿಕೆಯಿಂದ ಹಳೆದು ತೂಗಿ ಮಾಡುವ ಭಕ್ತಿಯಾಗಿರುತ್ತದೆ. ಆದರೆ ಕ್ರಿಸ್ತನ ಪರಿಪೂರ್ಣ ದೃಷ್ಟಿಯು ಯಾವುದನ್ನು ಕಾಯ್ದಿರಿಸಿಕೊಳ್ಳದೆ ಸಂಪೂರ್ಣವಾಗಿ ಸುರಿಸಲ್ಪಡುವ ಜೀವನವನ್ನೇ ಉಂಟು ಮಾಡುತ್ತದೆ. ಆತನು ನಮಗಾಗಿ ಎಷ್ಟು ಸುರಿದನು ಎಂಬುದನ್ನು ನಾವು ಹೆಚ್ಚಾಗಿ ನೋಡಿದಷ್ಟು ನಾವು ಪ್ರತಿಯಾಗಿ ನಮ್ಮನ್ನು ಹೆಚ್ಚಾಗಿ ಸುರಿಸಿಕೊಳ್ಳುತ್ತೇವೆ. ಮತ್ತು 5ನೇದಾಗಿ, ನಾವು ಪ್ರತಿಯೊಂದು ಕ್ರಿಯೆಯಲ್ಲೂ ಅದನ್ನು ಭಾಗಶಃ ಅಲ್ಲ, ಒಮ್ಮೆ ಮತ್ತು ಶಾಶ್ವತವಾಗಿ ನೀಡುತ್ತೇವೆ. ದ್ರಾಕ್ಷಾರಸವನ್ನು ಸುರಿಸಲಾಗುತ್ತಿತ್ತೇ ಹೊರತು ಅದನ್ನು ಸ್ವಲ್ಪ ಕುಡಿದು ನಂತರಕ್ಕಾಗಿ ಉಳಿಸಿಡುತ್ತಿರಲಿಲ್ಲ. ಮತ್ತು ಪ್ರತಿಯೊಂದು ಕ್ರಿಯೆಯು ಅದರಿಂದ ನಮ್ಮ ಸಮರ್ಪಣೆಯೂ ಸಹ ತನ್ನಷ್ಟಕ್ಕೆ ತಾನೇ ಸಂಪೂರ್ಣವಾಗಿರಬೇಕು. ಸುರಕ್ಷತೆಗಾಗಿ ನಮ್ಮ ಒಂದು ಭಾಗವನ್ನು ಕಾಯ್ದಿರಿಸಿಕೊಳ್ಳಲು ಎಚ್ಚರಿಕೆಯಿಂದ ಹಳೆದು ತೂಗಿ ನೀಡುವ ಸೀಮಿತ ಭಕ್ತಿಗೆ ನಮ್ಮನ್ನು ಕರೆಯಲಾಗಿಲ್ಲ. ವಿಧೇಯತೆಯ ಪ್ರತಿಯೊಂದು ಪಟ್ಟದಲ್ಲೂ ಸಂಪೂರ್ಣವಾಗಿ ಸುರಿದುಕೊಳ್ಳುವುದಕ್ಕೆ ನಮ್ಮನ್ನು ಕರೆಯಲಾಗಿದೆ. ಯೆಹೋವನು ನಮ್ಮಿಂದ ಏನಾದರೂ ಕೇಳಿದಾಗ ನಾವು ಅದನ್ನು ಭಾಗಶಃ ಅಲ್ಲ, ಸಂಪೂರ್ಣವಾಗಿ ಸುರಿಸುತ್ತೇವೆ.
ಆದುದರಿಂದ ನಾವು ನಮ್ಮ ಸ್ವಭಾವದ ನಯವಾದ ಹಿಟ್ಟು, ಪವಿತ್ರಾತ್ಮನ ಎಣ್ಣೆ ಮತ್ತು ಸಂಪೂರ್ಣವಾಗಿ ಸುರಿಸಲ್ಪಟ್ಟ ಭಕ್ತಿಯ ದ್ರಾಕ್ಷಾರಸವನ್ನು ತರುವಾಗ ಈ ಮೂರು ಒಟ್ಟಾಗಿ ಬೆಳೆದು ಸಂಪೂರ್ಣವಾಗಿ ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕ ದೇವರಿಗೆ ಸಂಪೂರ್ಣ ಮತ್ತು ಪ್ರಸನ್ನಕರವಾದ ಅರ್ಪಣೆಯಾಗಲಿ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನಿನ್ನ ಪವಿತ್ರಾತ್ಮನು ಕೇವಲ ಮೇಲ್ಮೆಯಲ್ಲಿ ಮಾತ್ರ ಇರದೆ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಕ್ರಿಯೆಸಿದ್ಧನಾಗಲಿ. ನಮ್ಮನ್ನು ಮತ್ತೆ ಮತ್ತೆ ತುಂಬಿಸು, ಏಕೆಂದರೆ ನೆನ್ನೆಯ ತುಂಬುವಿಕೆಯು ಇಂದಿನ ಅಗತ್ಯವನ್ನು ಪೂರೈಸಲಾರದು. ಯಾವುದನ್ನು ಪ್ರತಿಫಲವಾಗಿ ನಿರೀಕ್ಷಿಸದೆ ಪಾನೀಯ ನೈವೇದ್ಯವಾಗಿ ನಿನ್ನ ಮುಂದೆ ನಮ್ಮ ಜೀವನವನ್ನು ಸುರಿಯುವುದನ್ನು ನಮಗೆ ಕಲಿಸಿಕೊಡು. ನಮ್ಮ ಸಮರ್ಪಣೆಯು ಇಷ್ಟವಿಲ್ಲದೆ ಮಾಡುವಂತಾಗಿರದೆ ಸಂತೋಷವಾಗಿರಲಿ ಮತ್ತು ಹಳೆದು ತೂಗಿ ನೀಡುವಂತಾಗಿರದೆ ಸಂಪೂರ್ಣವಾಗಿರಲಿ. ಹಿಟ್ಟು, ಎಣ್ಣೆ ಮತ್ತು ದ್ರಾಕ್ಷಾರಸಗಳೆಲ್ಲವೂ ಒಟ್ಟಾಗಿ ನಿನ್ನ ಪಾದಕ್ಕೆ ಸಂಪೂರ್ಣ ಅರ್ಪಣೆಯಾಗಿ ಇರಲಿ. ನನ್ನ ವಿಷಯದಲ್ಲಾದರೆ ನನ್ನ ಜೀವನವು ಈಗಾಗಲೇ ದೇವರಿಗೆ ನೈವೇದ್ಯವಾಗಿ ಸೇರಿಸಲ್ಪಟ್ಟಿದೆ. 2 ತಿಮೋಥೆಯನಿಗೆ 4ನೇ ಅಧ್ಯಾಯ 6ನೇ ವಚನ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.